ಈ ಮೂಡ ಹಗರಣ ಇದೆಯಲ್ಲ ಇದೊಂದು ಭಯಂಕರ ಮಾರ. ಮೂರು ಪಿ ಎನ್ ದೇಸಾಯಿದು ವಾಪಸ್ ತಗೊಂಡ್ರು. ಒಂದು ತನಿಖೆ ಮಾಡಿದ ಪಿ ಎನ್ ದೇಸಾಯಿ ಆಯೋಗ, ಸಿದ್ದರಾಮಯ್ಯನ ರಚನೆ ಮಾಡಿದ್ದು ಸರ್ಕಾರ. ಇನ್ನೊಂದು ಲೋಕಾಯುಕ್ತ, ಕೋರ್ಟ್ ಆದೇಶ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು. ಇನ್ನೊಂದು ಇಡಿ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ CBI ಮಾಡಬೇಕು ಅಂತೇಳಿ ಒಂದರ ಮೇಲೆ ಈ ಎಲ್ಲದರ ನಡುವೆ ನಾನು ಒಂದು ಮಾತನ್ನು ನಿಮಗೆ ಪದೇ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅರೆಸ್ಟ್ ಆಗಲ್ಲ ರೀ, ಬೇರೆ ಯಾರಾಗ್ತಾರೆಲ್ಲ ಗೊತ್ತಿಲ್ಲ. ಗೋಲ್ಮಾಲ್ ಆಗಿಲ್ವಾ? ಆಗಿರ್ಬೋದು. ಸಿದ್ದರಾಮಯ್ಯ ಬರಲ್ಲ. ಈಗ ಲೋಕಾಯುಕ್ತ ಅಂತ ಒಂದು ಕ್ಲೀನ್ ಚಿಟ್ ಕೊಟ್ಟಂಗೆ ಕಾಣ್ತಾ ಇದೆ. ಇದು ಮುಂದೆ CBIಗೆ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ತನಿಖೆ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಬರುತ್ತೆ. ನೋಡೋಣ. ಮೂಡ ಹಗರಣ ಸಿದ್ದರಾಮಯ್ಯನವರ CM ಕುರ್ಚಿಯನ್ನು ಅಲ್ಲಾಡುವಂತೆ ಮಾಡಿತ್ತು. ಕೊನೆಗೂ CMಗೆ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಸಿಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಗರಣ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಹೈಕೋರ್ಟ್ ಆ ಆದೇಶದ ಮೇರೆಗೆ ನಡೆಸಿರೋದು. ಲೋಕಾಯುಕ್ತ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆಯಂತೆ. ಆದರೆ CM ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ಖಂಡಿತವಾಗ್ಲೂ ಕೊಡಲೇಬೇಕು ಸರ್. ಈಗ CM ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂತ ಅವರೇ ಸ್ಪಷ್ಟ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನೋ ಕೂಡ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪ್ರಭಾವ ಬೀರೋದ್ರಲ್ಲಿ ಸ್ಪಷ್ಟವಾಗಿರೋದ್ರಿಂದ ಅವ್ರ ನನ್ನ ಆರೋಪ ಪೂರ್ವಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಈ ಮೂಡ ಹಗರಣ ಇದೆಯಲ್ಲ ಇದೊಂದು ಭಯಂಕರ ಮಾರ. ಮೂರು ಪಿ ಎನ್ ದೇಸಾಯಿದು ವಾಪಸ್ ತಗೊಂಡ್ರು. ಒಂದು ತನಿಖೆ ಮಾಡಿದ ಪಿ ಎನ್ ದೇಸಾಯಿ ಆಯೋಗ, ಸಿದ್ದರಾಮಯ್ಯನ ರಚನೆ ಮಾಡಿದ್ದು ಸರ್ಕಾರ. ಇನ್ನೊಂದು ಲೋಕಾಯುಕ್ತ, ಕೋರ್ಟ್ ಆದೇಶ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು. ಇನ್ನೊಂದು ಇಡಿ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ CBI ಮಾಡಬೇಕು ಅಂತೇಳಿ ಒಂದರ ಮೇಲೆ ಈ ಎಲ್ಲದರ ನಡುವೆ ನಾನು ಒಂದು ಮಾತನ್ನು ನಿಮಗೆ ಪದೇ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅರೆಸ್ಟ್ ಆಗಲ್ಲ ರೀ, ಬೇರೆ ಯಾರಾಗ್ತಾರೆಲ್ಲ ಗೊತ್ತಿಲ್ಲ. ಗೋಲ್ಮಾಲ್ ಆಗಿಲ್ವಾ? ಆಗಿರ್ಬೋದು. ಸಿದ್ದರಾಮಯ್ಯ ಬರಲ್ಲ. ಈಗ ಲೋಕಾಯುಕ್ತ ಅಂತ ಒಂದು ಕ್ಲೀನ್ ಚಿಟ್ ಕೊಟ್ಟಂಗೆ ಕಾಣ್ತಾ ಇದೆ. ಇದು ಮುಂದೆ CBIಗೆ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ತನಿಖೆ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಬರುತ್ತೆ. ನೋಡೋಣ. ಮೂಡ ಹಗರಣ ಸಿದ್ದರಾಮಯ್ಯನವರ CM ಕುರ್ಚಿಯನ್ನು ಅಲ್ಲಾಡುವಂತೆ ಮಾಡಿತ್ತು. ಕೊನೆಗೂ CMಗೆ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಸಿಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಗರಣ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಹೈಕೋರ್ಟ್ ಆ ಆದೇಶದ ಮೇರೆಗೆ ನಡೆಸಿರೋದು. ಲೋಕಾಯುಕ್ತ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆಯಂತೆ. ಆದರೆ CM ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ರಿ. ಖಂಡಿತವಾಗ್ಲೂ ಕೊಡಲೇಬೇಕು ಸರ್. ಈಗ CM ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂತ ಅವರೇ ಸ್ಪಷ್ಟ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನೋ ಕೂಡ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪ್ರಭಾವ ಬೀರೋದ್ರಲ್ಲಿ ಸ್ಪಷ್ಟವಾಗಿರೋದ್ರಿಂದ ನನ್ನ ಆರೋಪ ಪೂರ್ವಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಈ ಮೂಡ ಹಗರಣ ಇದೆಯಲ್ಲ ಇದೊಂದು ಭಯಂಕರ ಮಾರ. ಮೂರು ಪಿ ಎನ್ ದೇಸಾಯಿದು ವಾಪಸ್ ತಗೊಂಡ್ರು. ಒಂದು ತನಿಖೆ ಮಾಡಿದ ಪಿ ಎನ್ ದೇಸಾಯಿ ಆಯೋಗ, ಸಿದ್ದರಾಮಯ್ಯನ ರಚನೆ ಮಾಡಿದ್ದು ಸರ್ಕಾರ. ಇನ್ನೊಂದು ಲೋಕಾಯುಕ್ತ, ಕೋರ್ಟ್ ಆದೇಶ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು. ಇನ್ನೊಂದು ಇಡಿ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ CBI ಮಾಡಬೇಕು ಅಂತೇಳಿ ಒಂದರ ಮೇಲೆ ಈ ಎಲ್ಲದರ ನಡುವೆ ನಾನು ಒಂದು ಮಾತನ್ನು ನಿಮಗೆ ಪದೇ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅರೆಸ್ಟ್ ಆಗಲ್ಲ ರೀ, ಬೇರೆ ಯಾರಾಗ್ತಾರೆಲ್ಲ ಗೊತ್ತಿಲ್ಲ. ಗೋಲ್ಮಾಲ್ ಆಗಿಲ್ವಾ? ಆಗಿರ್ಬೋದು. ಸಿದ್ದರಾಮಯ್ಯ ಬರಲ್ಲ. ಈಗ ಲೋಕಾಯುಕ್ತ ಅಂತ ಒಂದು ಕ್ಲೀನ್ ಚಿಟ್ ಕೊಟ್ಟಂಗೆ ಕಾಣ್ತಾ ಇದೆ. ಇದು ಮುಂದೆ CBIಗೆ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ತನಿಖೆ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಬರುತ್ತೆ. ನೋಡೋಣ. ಮೂಡ ಹಗರಣ ಸಿದ್ದರಾಮಯ್ಯನವರ CM ಕುರ್ಚಿಯನ್ನು ಅಲ್ಲಾಡುವಂತೆ ಮಾಡಿತ್ತು. ಕೊನೆಗೂ CMಗೆ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಸಿಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಗರಣ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಹೈಕೋರ್ಟ್ ಆ ಆದೇಶದ ಮೇರೆಗೆ ನಡೆಸಿರೋದು. ಲೋಕಾಯುಕ್ತ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆಯಂತೆ. ಆದರೆ CM ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ತಪ್ಪು ಗೊತ್ತಿಲ್ಲಪ್ಪ ಮಾಡಿದ್ದಾರೆ, ನನಗೆ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ತಪ್ಪು ಗೊತ್ತಿಲ್ಲಪ್ಪ ಮಾಡಿದ್ದಾರೆ, ನನಗೆ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ಸರ್ ಖಂಡಿತವಾಗ್ಲೂ ಕೊಡಲೇಬೇಕು ಸರ್. ಈಗ ಸಿ ಎಮ್ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂತ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯ ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪ್ರಭಾವ ಬೀರೋದ್ರಲ್ಲಿ ಸ್ಪಷ್ಟವಾಗಿರೋದ್ರಿಂದ ಸೊ ಅವ್ರ ನನ್ನ ಆರೋಪಪೂರ್ವಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಈ ಮೂಡಾ ಹಗರಣ ಇದೆಯಲ್ಲ, ಇದೊಂದು ಭಯಂಕರ ಮಾರ. ಮೂರು ಪಿ ಎನ್ ದೇಸಾಯಿದು ವಾಪಸ್ ತಗೊಂಡ್ರು. ಒಂದು ತನಿಖೆ ಮಾಡಿದ ಪಿ ಎನ್ ದೇಸಾಯಿ ಆಯೋಗ, ಸಿದ್ದರಾಮಯ್ಯನ ರಚನೆ ಮಾಡಿದ್ದು ಸರ್ಕಾರ. ಇನ್ನೊಂದು ಲೋಕಾಯುಕ್ತ, ಕೋರ್ಟ್ ಆದೇಶ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು. ಇನ್ನೊಂದು ಇಡಿ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ CBI ಮಾಡಬೇಕು ಅಂತೇಳಿ ಒಂದರ ಮೇಲೆ ಈ ಎಲ್ಲದರ ನಡುವೆ ನಾನು ಒಂದು ಮಾತನ್ನು ನಿಮಗೆ ಪದೇ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅರೆಸ್ಟ್ ಆಗಲ್ಲ ರೀ, ಬೇರೆ ಯಾರಾಗ್ತಾರೆಲ್ಲ ಗೊತ್ತಿಲ್ಲ. ಗೋಲ್ಮಾಲ್ ಆಗಿಲ್ವಾ, ಆಗಿರ್ಬೋದು. ಸಿದ್ದರಾಮಯ್ಯ ಬರಲ್ಲ. ಈಗ ಲೋಕಾಯುಕ್ತ ಅಂತ ಒಂದು ಕ್ಲೀನ್ ಚಿಟ್ ಕೊಟ್ಟಂಗೆ ಕಾಣ್ತಾ ಇದೆ. ಇದು ಮುಂದೆ CBIಗೆ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ತನಿಖೆ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಬರುತ್ತೆ. ನೋಡೋಣ. ಮೂಡಾ ಹಗರಣ ಸಿದ್ದರಾಮಯ್ಯನವರ CM ಕುರ್ಚಿಯನ್ನು ಅಲ್ಲಾಡುವಂತೆ ಮಾಡಿತ್ತು. ಕೊನೆಗೂ CMಗೆ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಸಿಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಗರಣ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಹೈಕೋರ್ಟ್ ಆ ಆದೇಶದ ಮೇರೆಗೆ ನಡೆಸಿರೋದು. ಲೋಕಾಯುಕ್ತ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆಯಂತೆ. ಆದರೆ CM ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ತಪ್ಪು ಗೊತ್ತಿಲ್ಲಪ್ಪ ಮಾಡಿದ್ದಾರೆ, ನನಗೆ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ತಪ್ಪು ಗೊತ್ತಿಲ್ಲಪ್ಪ ಮಾಡಿದ್ದಾರೆ, ನನಗೆ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ಸರ್ ಖಂಡಿತವಾಗ್ಲೂ ಕೊಡಲೇಬೇಕು ಸರ್. ಈಗ ಸಿ ಎಮ್ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂತ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯ ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪ್ರಭಾವ ಬೀರೋದ್ರಲ್ಲಿ ಸ್ಪಷ್ಟವಾಗಿರೋದ್ರಿಂದ ಸೊ ಅವ್ರ ನನ್ನ ಆರೋಪಪೂರ್ವಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಈ ಮೂಡಾ ಹಗರಣ ಇದೆಯಲ್ಲ, ಇದೊಂದು ಭಯಂಕರ ಮಾರ. ಮೂರು ಪಿ ಎನ್ ದೇಸಾಯಿದು ವಾಪಸ್ ತಗೊಂಡ್ರು. ಒಂದು ತನಿಖೆ ಮಾಡಿದ ಪಿ ಎನ್ ದೇಸಾಯಿ ಆಯೋಗ, ಸಿದ್ದರಾಮಯ್ಯನ ರಚನೆ ಮಾಡಿದ್ದು ಸರ್ಕಾರ. ಇನ್ನೊಂದು ಲೋಕಾಯುಕ್ತ, ಕೋರ್ಟ್ ಆದೇಶ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು. ಇನ್ನೊಂದು ಇಡಿ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ CBI ಮಾಡಬೇಕು ಅಂತೇಳಿ ಒಂದರ ಮೇಲೆ ಈ ಎಲ್ಲದರ ನಡುವೆ ನಾನು ಒಂದು ಮಾತನ್ನು ನಿಮಗೆ ಪದೇ ಹೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅರೆಸ್ಟ್ ಆಗಲ್ಲ ರೀ, ಬೇರೆ ಯಾರಾಗ್ತಾರೆಲ್ಲ ಗೊತ್ತಿಲ್ಲ. ಗೋಲ್ಮಾಲ್ ಆಗಿಲ್ವಾ, ಆಗಿರ್ಬೋದು. ಸಿದ್ದರಾಮಯ್ಯ ಬರಲ್ಲ. ಈಗ ಲೋಕಾಯುಕ್ತ ಅಂತ ಒಂದು ಕ್ಲೀನ್ ಚಿಟ್ ಕೊಟ್ಟಂಗೆ ಕಾಣ್ತಾ ಇದೆ. ಇದು ಮುಂದೆ CBIಗೆ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ತನಿಖೆ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಬರುತ್ತೆ. ನೋಡೋಣ. ಮೂಡಾ ಹಗರಣ ಸಿದ್ದರಾಮಯ್ಯನವರ CM ಕುರ್ಚಿಯನ್ನು ಅಲ್ಲಾಡುವಂತೆ ಮಾಡಿತ್ತು. ಕೊನೆಗೂ CMಗೆ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಸಿಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಗರಣ ಸಂಬಂಧ ತನಿಖೆ ನಡೆಸಿರುವ ಲೋಕಾಯುಕ್ತ ಹೈಕೋರ್ಟ್ ಆ ಆದೇಶದ ಮೇರೆಗೆ ನಡೆಸಿರೋದು. ಲೋಕಾಯುಕ್ತ ವರದಿ ಸಿದ್ಧಪಡಿಸಿದ್ದು ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿದೆಯಂತೆ. ಆದರೆ CM ಪ್ರಭಾವ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಕಿಡಿಕಾರಿದ್ದಾರೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ತಪ್ಪು ಗೊತ್ತಿಲ್ಲಪ್ಪ ಮಾಡಿದ್ದಾರೆ, ನನಗೆ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ನಂಗೆ ಅಧಿಕಾರಿಗಳು ತಪ್ಪು ಗೊತ್ತಿಲ್ಲಪ್ಪ ಮಾಡಿದ್ದಾರೆ, ನನಗೆ. ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ರಿ. ಸರ್ ಖಂಡಿತವಾಗ್ಲೂ ಕೊಡಲೇಬೇಕು ಸರ್. ಈಗ ಸಿ ಎಮ್ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂತ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯ ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪ್ರಭಾವ ಬೀರೋದ್ರಲ್ಲಿ ಸ್ಪಷ್ಟವಾಗಿರೋದ್ರಿಂದ ಸೊ ಅವ್ರ ನನ್ನ ಆರೋಪಪೂರ್ವಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ.